ನೆಚ್ಚಿನ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರರ ನಾಡು, ಕೊಪ್ಪಳದಿಂದ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ NMMS ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಡಿಯೋ ಸರಣಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಟಾಪಿಕ್ ಬಂದು ಭೂಮಿ ನಮ್ಮ ಜೀವಂತ ಗ್ರಹ. ನಾವು ಮಾಡ್ತಾ ಇರೋಂತಹ ವಿಡಿಯೋಗಳು ಬರೀ ಕೇವಲ NMMSಗಾಗಿ ಅಲ್ಲ, ಕರ್ನಾಟಕ TET, PSTR, GPSTR, PC ಮತ್ತು SDA ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಇದು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ. ಮತ್ತು ಯಾರು ಈ ಕಾಂಪಿಟೇಟಿವ್ ಯುಗಕ್ಕೆ ಬಿಗಿನಿಂಗಲ್ಲಿ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅವ್ರಿಗಂತೂ ಈ ಥರದ ವಿಡಿಯೋಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋಗಳನ್ನು ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಭೂಮಿ ನಮ್ಮ ಜೀವಂತ ಗ್ರಹ ಈ ಪಾಠದ ಮೇಲಿನ ಪ್ರಶ್ನೋತ್ತರಗಳನ್ನು ಈಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಸೌರಮಂಡಲದಲ್ಲಿ ಸೂರ್ಯನಿಂದ ಭೂಮಿಯ ಸ್ಥಾನ ಅಂತ ಕೇಳಿದ್ದಾರೆ. ಅಂದರೆ ಇಡೀ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ನಮ್ಮ ಭೂಮಿ ಯಾವ ಸ್ಥಾನದಲ್ಲಿದೆ, ಅನುಕ್ರಮವಾಗಿ ನೋಡ್ಕೊಂಡು ಬಂದರೆ ಯಾವ ಸ್ಥಾನದಲ್ಲಿದೆ ಅಂಥೇಳಿ. ಆಪ್ಷನ್ ಎ 2ನೇ ಸ್ಥಾನ, ಆಪ್ಷನ್ ಬಿ 3ನೇ ಸ್ಥಾನ, ಆಪ್ಷನ್ ಸಿ 4ನೇ ಸ್ಥಾನ, ಆಪ್ಷನ್ ಡಿ 5ನೇ ಸ್ಥಾನ. ಅಂದರೆ ಸೆಂಟರಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನಿಂದ ಫಸ್ಟ್ ಯಾವ ಗ್ರಹ ಇದೆ ಅಂತಂದರೆ ಬುಧ ಗ್ರಹ ಇದೆ. ಸೊ ಬುಧದ ನಂತರ ಯಾರಿದೆ ಅಂತಂತಂದರೆ ಶುಕ್ರ. ಈ ಶುಕ್ರನ ನಂತರ ಬರೋದೇ ಯಾವುದು ಅಂತಂದರೆ ನಮ್ಮ ಭೂಮಿ. ಸೊ ಪ್ರಶ್ನೆ ಕೇಳಿರೋದು ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅಂಥೇಳಿ. 3ನೇ ಸ್ಥಾನದಲ್ಲಿದ್ದಾನೆ. ಸೊ ಹಾಗಾಗಿ ಆನ್ಸರ್ ಯಾವ್ದು ಬರುತ್ತೆ ಅಂತಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 2ನೇ ಪ್ರಶ್ನೆ ಹೀಗಿದೆ: ಸೌರಮಂಡಲದ ಗ್ರಹಗಳ ಗಾತ್ರದಲ್ಲಿ ಭೂಮಿಯ ಸ್ಥಾನ ಏನು ಅಂಥೇಳಿ. ಇಡೀ ಸೌರಮಂಡಲದಲ್ಲಿ ನಾವು 8 ಗ್ರಹಗಳನ್ನು ನೋಡ್ತಾ ಇದ್ದೀವಿ: ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂಥೇಳಿ. ಆ 8 ಗ್ರಹಗಳನ್ನು ಗಾತ್ರದ ಆಧಾರದ ಮೇಲೆ ನಾವು ನೋಡ್ಕೊತಾ ಹೋದಾಗ ನಮ್ಮ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಅಂಥೇಳಿ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡಬೇಕು ಅಂತಂದರೆ ಫಸ್ಟ್ ನಮಗೇನು ಗೊತ್ತಿರಬೇಕು, ಗಾತ್ರಗಳ ಅನುಸಾರವಾಗಿ ಗ್ರಹಗಳು ಯಾವ್ಯಾವುದು ದೊಡ್ಡದಿದೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಯಾವುದಿದೆ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಯಾವುದಿದೆ ಅಂಥೇಳಿ 8 ಗ್ರಹಗಳ ಗಾತ್ರದ ಅನುಸಾರವಾಗಿ ಸ್ಥಾನಗಳು ನಮಗೆ ಗೊತ್ತಿರಬೇಕು. ನಾನು ಡೈರೆಕ್ಟಾಗಿ ಇಲ್ಲೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಬರಿತಾ ಹೋಗ್ತೀನಿ. ಏನು ಅಂತಂದರೆ ಫಸ್ಟು ದೊಡ್ಡ ಗ್ರಹ ಯಾವುದಿದೆ ಸೌರಮಂಡಲದಲ್ಲಿ ಅಂಥೇಳಿ. ಫಸ್ಟು ದೊಡ್ಡ ಗ್ರಹ ಯಾವುದು ಅಂತಂದರೆ ಗುರು. ಗುರುವಿನ ನಂತರ ಶನಿ ಇದ್ದಾನೆ. ಶನಿಯ ನಂತರ ಯುರೇನಸ್. ಯುರೇನಸ್ ನಂತರ ನೆಪ್ಚೂನ್. ಇದಾದ ನಂತರ ಇರುವಂತಹದ್ದೇ ಯಾವುದು ಅಂತಂದರೆ ಭೂಮಿ. ಭೂಮಿಯ ನಂತರ ಯಾವುದು ಅಂತಂದರೆ ಶುಕ್ರ. ಶುಕ್ರನ ನಂತರ ಮಂಗಳ. ಮಂಗಳನ ನಂತರ ಕೊನೆಗೆ ಯಾವುದು ಅಂತಂದರೆ ಬುಧ. ಇಟ್ ಮೀನ್ಸ್ ಪ್ರಶ್ನೆ ಏನು ಕೇಳಿದ್ದಾರೆ, ಗಾತ್ರದ ಅನುಸಾರವಾಗಿ ಭೂಮಿಯ ಪ್ಲೇಸ್ ಯಾವುದು ಅಂಥೇಳಿ, ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ ಫಸ್ಟ್ ಬಂದು ನಮಗೆ ಗುರು, ಸೆಕೆಂಡ್ ಒನ್ ಶನಿ, ಥರ್ಡ್ ಒನ್ ಯುರೇನಸ್, ಫೋರ್ತ್ ಒನ್ ನೆಪ್ಚೂನ್ ಆ್ಯಂಡ್ ಫಿಫ್ತ್ ಒನ್ ಭೂಮಿ. 5ನೆಯ ದೊಡ್ಡ ಗ್ರಹ ಯಾವುದು ಅಂತಂದರೆ ನಮ್ಮ ಭೂಮಿ. ಆಪ್ಷನ್ ಎಲ್ಲಿದೆ ಅಂತಂದರೆ ಸಿ, ಅಂದರೆ ಥರ್ಡ್ ಒನ್ ಆಪ್ಷನ್ ಈಸ್ ರೈಟ್. 5ನೇ ಸ್ಥಾನದಲ್ಲಿ ನಮ್ಮ ಭೂಮಿ ದೊಡ್ಡದಾಗಿದೆ. ಇದನ್ನೇ ಏನಾದರೂ ಪ್ರಶ್ನೆನ ಭೂಮಿ ಎಷ್ಟನೇ ಚಿಕ್ಕ ಗ್ರಹ ಅಂತ ಏನಾದರೂ ಕೇಳಿದರೆ ಇದ್ರದ್ದು ಉಲ್ಟಾ ಆಗುತ್ತೆ. ನಾವು ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡು ಹೋಗಬೇಕು. ಫಸ್ಟ್ ಚಿಕ್ಕ ಗ್ರಹ ಬುಧ ಇದೆ, ಸೆಕೆಂಡ್ ಒನ್ ಮಂಗಳ, ಥರ್ಡ್ ಒನ್ ಶುಕ್ರ ಆ್ಯಂಡ್ ಫೋರ್ತ್ ಒನ್ ಭೂಮಿ. ನಾವೀಗ ಭೂಮಿಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ 2 ಪಾಯಿಂಟ್ ಅಂತೂ ಕ್ಲಿಯರಾಗಿ ತಿಳ್ಕೊಂಡಿರ್ಬೇಕು. ಭೂಮಿ 5ನೆಯ ದೊಡ್ಡ ಗ್ರಹ, ಅದೇ ಭೂಮಿ 4ನೆಯ ಚಿಕ್ಕ ಗ್ರಹ. ಕ್ವಶನ್ ನಮಗೆ ಎಕ್ಸಾಮ್ನಲ್ಲಿ ಹೆಂಗಾದರೂ ಮಾಡ್ಬೋದು, ನಮಗೊಂದು ಕ್ಲಾರಿಟಿ ಇರಲಿ. ಭೂಮಿ 5ನೆಯ ದೊಡ್ಡ ಗ್ರಹ, ಅದೇ ಭೂಮಿ 4ನೆಯ ಚಿಕ್ಕ ಗ್ರಹ ಸೌರಮಂಡಲದಲ್ಲಿ. ಸೊ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದರೆ 5ನೆಯ ಸ್ಥಾನ, ಆಪ್ಷನ್ ಸಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಥರ್ಡ್ ಪ್ರಶ್ನೆ, 3ನೇ ಪ್ರಶ್ನೆ ಹೀಗಿದೆ. ಏನಿದೆ ಅಂತಂದರೆ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂಥೇಳಿ, ಫಾದರ್ ಆಫ್ ಜಿಯೋಗ್ರಫಿ ಅಂಥೇಳಿ ಯಾರನ್ನು ಕರಿತೀವಿ ಅಂಥೇಳಿ. ಸೊ ಆಪ್ಷನ್ ಹಿಂಗಿದೆ:
ದ ಫಸ್ಟ್ ಒನ್ ಈಸ್ ಎರಾಟೋಸ್ಥೆನಿಸ್, ಸೆಕೆಂಡ್ ಒನ್ ಅರಿಸ್ಟಾಟಲ್, ಥರ್ಡ್ ಒನ್ ಜಾನ್ ಹಂಬೋಲ್ಟ್ ಆ್ಯಂಡ್ ಫೋರ್ತ್ ಒನ್ ಟಾಲೆಮಿ. ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತಂದರೆ ಎರಾಟೋಸ್ಥೆನಿಸನ್ನು ಕರಿತೇವೆ. ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಅರಿಸ್ಟಾಟಲ್ ಇದ್ದಾನೆ. ಅರಿಸ್ಟಾಟಲ್ ಅವ್ರನ್ನ ನಾವು ಏನಂತ ಕರಿತೀವಿ? ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಈಗಾಗಲೇ ಗೊತ್ತಿದೆ. ಆ್ಯಂಡ್ ದ ಲಾಸ್ಟ್ ಒನ್ ಟಾಲೆಮಿ. ಹೂ ಇಸ್ ಟಾಲೆಮಿ? ಟಾಲೆಮಿ ಅಂದ ತಕ್ಷಣ ನಮಗೆ ಯಾರು ನೆನಪಾಗಬೇಕು, ಯಾವ ಸಿದ್ಧಾಂತ ನೆನಪಾಗಬೇಕು ಅಂತಂದರೆ ಭೂಕೇಂದ್ರಿತ ಸಿದ್ಧಾಂತ ನೆನಪಾಗಬೇಕು. ಅಂದರೆ ಭೂಮಿ ಸೆಂಟರ್ಗಿತ್ತು, ಇನ್ನಿತರ ಗ್ರಹಗಳು ಭೂಮಿನ ಸುತ್ತ ಅರಿತಿದ್ವು ಅಂತ ಹೇಳಿ ಯಾರು ಹೇಳಿದರು ಅಂತಂದರೆ ಟಾಲೆಮಿ ಹೇಳಿದರು. ಸೊ ಹಾಗಾಗಿ ಭೂಕೇಂದ್ರ ಸಿದ್ಧಾಂತದ ಪಿತಾಮಹ ಅಥವಾ ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವ್ರು ಯಾರು ಅಂತಂದರೆ ಟಾಲೆಮಿ. ಬಟ್ ಅದಾದ ನಂತರ ಅದು ರಾಂಗ್ ಇದೆ. ಸೂರ್ಯ ಸೆಂಟರಲ್ಲಿದ್ದಾನೆ, ಸೂರ್ಯನ ಸುತ್ತಲೂ ಇನ್ನಿತರ ಗ್ರಹಗಳು ಸುತ್ತಾ ಇವೆ ಅಂತ ಹೇಳಿದವರು ಸೂರ್ಯ ಸಿದ್ಧಾಂತ. ಅದನ್ನು ಯಾರು ಮಂಡನೆ ಮಾಡಿದರು ಅಂತಂದರೆ ಕೊಪರ್ನಿಕಸ್ ಮಂಡನೆ ಮಾಡಿದ್ದ. ಸೊ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದರೆ ಎರಾಟೋಸ್ಥೆನಿಸ್. ಇವರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಅಂಥೇಳಿ ನಾವು ಇವ್ರನ್ನ ಕರಿತೀವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ನಾಲ್ಕನೆಯ ಪ್ರಶ್ನೆ ಹೀಗಿದೆ. ಏನಿದೆ ನಾಲ್ಕನೇ ಪ್ರಶ್ನೆ ಅಂತಂದರೆ ಭೂಮಿಯ ಒಟ್ಟು ಕ್ಷೇತ್ರ ಎಷ್ಟು ಅಂಥೇಳಿ. ಇಡೀ ನಾವು ಭೂಮಿನ ಅಳತೆ ಮಾಡಿದರೆ ಇದರದ್ದು ಏರಿಯಾ ವೈಸ್ ಕ್ಷೇತ್ರ ಎಷ್ಟಿದೆ ಅಂಥೇಳಿ. ಆಪ್ಷನ್ ಹಿಂಗಿದ್ದಾವೆ: 149 ದಶಲಕ್ಷ ಚದುರ ಕಿಲೋಮೀಟರ್, 361 ದಶಲಕ್ಷ ಚದುರ ಕಿಲೋಮೀಟರ್, 510 ದಶಲಕ್ಷ ಚದುರ ಕಿಲೋಮೀಟರ್, 570 ದಶಲಕ್ಷ ಚದುರ ಕಿಲೋಮೀಟರ್. ಇಲ್ಲಿ ಒಟ್ಟು ಕ್ಷೇತ್ರ ಅಂತ ಕೇಳಿದ್ದಾನೆ. ಒಟ್ಟು ಕ್ಷೇತ್ರ ಬಂದು ಆನ್ಸರ್ ಬಂದು ಸಿ. ಅಂದರೆ ಭೂಮಿ 510 ದಶಲಕ್ಷ ಚದುರ ಕಿಲೋಮೀಟರ್ ಟೋಟಲ್ ಏರಿಯಾ ಇದೆ, 510. ಸೊ ಭೂಮಿ ಅಂದ ತಕ್ಷಣ ಜಾಸ್ತಿ ನೀರಿದೆ, ಕಡಿಮೆ ಏನೈತೆ ಅಂತಂದರೆ ಭೂಭಾಗ ಐತೆ ಅಂತ ನಮ್ಗೆ ಗೊತ್ತಿದೆ. ಸೊ 510ರಲ್ಲಿ 361 ದಶಲಕ್ಷ ಚದುರ ಕಿಲೋಮೀಟರ್ ಜಲಭಾಗವನ್ನು ಭೂಮಿ ಹೊಂದಿದೆ. ಅಂದರೆ ಭೂಮಿಯೊಳಗೆ ನೀರು ಜಾಸ್ತಿ ಇದೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಭೂಮಿಯೊಳಗೆ 3 ಭಾಗ ನೀರೈತೆ, 1 ಭಾಗ ಭೂಮಿ ಐತೆ ಅಂತೇಳಿ ಚಿಕ್ಕವರಿಂದ ನಾವು ಕಲ್ಕೋತಾ ಬಂದಿದ್ದೀವಿ. ಸೊ 361 ದಶಲಕ್ಷ ಚದುರ ಕಿಲೋಮೀಟರ್ ಜಲಭಾಗ ಹೊಂದಿದೆ, 149 ದಶಲಕ್ಷ ಚದುರ ಕಿಲೋಮೀಟರ್ ಭೂಭಾಗ ಏನಾಗಿದೆ ಅಂತಂದರೆ ನಮ್ಮ ಜೀವಂತ ಗ್ರಹದಲ್ಲಿ ಇದೆ. ಸೊ ಪ್ರಶ್ನೆ ಕೇಳಿದ್ದಾನೆ ಒಟ್ಟು ಕ್ಷೇತ್ರ ಎಷ್ಟು ಅಂತ ಭೂಮಿದು. ಸೊ ಆನ್ಸರ್ ಈಸ್ 510 ದಶಲಕ್ಷ ಚದುರ ಕಿಲೋಮೀಟರ್. ಸೊ ಮುಂದಿನ ಪ್ರಶ್ನೆ ಹೀಗಿದೆ. ಮುಂದಿನ ಪ್ರಶ್ನೆ, ಭೂಮಿಯ ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಅಂತ ಕರಿತೇವೆ. ಇದಕ್ಕೆ ರೀಸನ್ ಏನು, ಕಾರಣ ಏನು ಅಂಥೇಳಿ ನೋಡ್ರಿ. ಇಡೀ ಭೂಮಿ ಹೇಗಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ರೌಂಡ್ ಶೇಪ್ ಭೂಮಿ. ಈ ರೌಂಡ್ ಶೇಪ್ ಭೂಮಿನ ನಾವು 0 ಡಿಗ್ರಿ ಸಮಭಾಜಕ ವೃತ್ತ ಏನು ಮಾಡುತ್ತೆ, ಇಂಗ್ಲೀಷ್ನಾಗ ಈಕ್ವೇಟರ್ ಅಂತ ಕರಿತೀವಿ. ಅದು ಭೂಮಿನ ಅರ್ಧ ಭಾಗ ಉತ್ತರ ಅರ್ಧಗೋಳ ಮತ್ತು ದಕ್ಷಿಣ ಅರ್ಧಗೋಳ ಅಂಥೇಳಿ ಅರ್ಧ ಭಾಗವನ್ನು ಮಾಡುತ್ತೆ. ಸೊ ಉತ್ತರಾರ್ಧಗೋಳದಲ್ಲಿ ಹೆಚ್ಚಾಗಿ ಯಾವುದಿದೆ ಅಂತಂದರೆ ಭೂಮಿ ಇದೆ. ಸೊ ಹಾಗಾಗಿ ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಅಂತ ಕರಿತೀವಿ. ಈ ಉತ್ತರಾರ್ಧಗೋಳದಲ್ಲಿ ಭೂಮಿ ಹೆಚ್ಚಾಗಿರೋದ್ರಿಂದ, ಭೂಭಾಗ ಹೆಚ್ಚಾಗಿರೋದ್ರಿಂದ ಇದು ನಾವು ಏನಂತ ಕರಿತೀವಿ, ಭೂಪ್ರಧಾನವಾದ ಗೋಳ ಅಂತ ಕರಿತೀವಿ, ಭೂಪ್ರಧಾನವಾದ ಗೋಳ. ಆ್ಯಂಡ್ ನೆಕ್ಸ್ಟ್ ದಕ್ಷಿಣಕ್ಕೆ ಬಂದಾಗ ಇದರಲ್ಲಿ ಏನಿದೆ ಅಂತಂದರೆ ಜಾಸ್ತಿ ನೀರಿದೆ. ಸೊ ಹಾಗಾಗಿ ಇದನ್ನು ಏನಂತ ಕರಿತೀವಿ ಅಂದರೆ ಜಲಪ್ರಧಾನ ಗೋಳ ಅಂತ ನಾವು ದಕ್ಷಿಣ ಭಾಗವನ್ನು ಕರಿತೇವೆ. ಪ್ರಶ್ನೆ ಕೇಳಿರೋದೇನು ಅಂತಂದರೆ ಈ ಉತ್ತರಾರ್ಧಗೋಳವನ್ನು ಭೂಪ್ರಧಾನ ಗೋಳ ಅಂತ ಯಾಕೆ ಕರಿತೀವಿ ಅಂಥೇಳಿ. ಅಂದರೆ ಹೆಚ್ಚಿನ ಭಾಗ ಭೂಮಿ ಇರೋದ್ರಿಂದ, ಭೂಭಾಗ ಇರೋದ್ರಿಂದ ಅದನ್ನು ಭೂಪ್ರಧಾನ ಗೋಳ ಅಂತ ಕರಿತೀವಿ. ಆಪ್ಷನಲ್ಲಿ ಏನಿದೆ ಅಂತಂದರೆ 81% ಭೂಭಾಗ ಮತ್ತು 19% ಜಲಭಾಗ ಹೊಂದಿರೋದರಿಂದ, 60% ಭೂಭಾಗ ಮತ್ತು 40% ಜಲಭಾಗ ಹೊಂದಿರೋದ್ರಿಂದ 19% ಭೂಭಾಗ ಮತ್ತು 81% ಜಲಭಾಗವನ್ನು ಹೊಂದಿರೋದ್ರಿಂದ 40% ಭೂಭಾಗ ಮತ್ತು 60% ಜಲಭಾಗ ಹೊಂದಿರೋದ್ರಿಂದ ಅಂತೈತೆ. ಸೊ ಭೂಪ್ರಧಾನ ಗೋಳದಲ್ಲಿ ಇದರಲ್ಲಿ 60% ಏನಿದೆ ಅಂತಂದರೆ ಭೂಮಿ ಇದೆ, ಭೂಭಾಗ ಇದೆ. 40% ಏನಿದೆ ಅಂತಂದರೆ ಜಲಭಾಗ ಇದೆ. ಸೊ ಹಾಗಾಗಿ ಪ್ರತಿಶತ ನೋಡಿದಾಗ ನಾವು ಭೂಭಾಗದ ಪ್ರತಿಶತ ಹೆಚ್ಚಿದೆ.
ಸೊ ಹಾಗಾಗಿ ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಅಂತ ಕರಿತೇವೆ. ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಅಂತ ಕರಿತೇವೆ. ಬಿಕಾಸ್ ಆಫ್ 60% ಭೂಭಾಗ ಐತಿ ಮತ್ತು 40% ಜಲಭಾಗ ಹೊಂದಿರೋದ್ರಿಂದ ಉತ್ತರಾರ್ಧಗೋಳವನ್ನು ಭೂಪ್ರಧಾನಗೋಳ ಅಂತ ಕರಿತೀವಿ. ದ ರೈಟ್ ಆನ್ಸರ್ ಈಸ್ ಸೆಕೆಂಡ್ ಒನ್. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, 6th ಪ್ರಶ್ನೆ ಹೀಗಿದೆ. ಏನಂದರೆ ಭೂಮಿಯ ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನಗೋಳ ಅಂತ ಹೇಳಿ ಯಾಕೆ ನಾವು ಕರಿತೇವೆ, ಕಾರಣ ಏನು ಅಂತೇಳಿ. ಈಗಾಗಲೇ ನಾನು ಹೇಳಿದೆ. ಸೊ ಭೂಮಿ ಬಂದು ರೌಂಡ್ ಶೇಪು, ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಏನಿದೆ ಅಂತಂದರೆ ಚಪ್ಪಟೆ ಆಕಾರದಲ್ಲಿದೆ. 0 ಡಿಗ್ರಿ ಈಕ್ವೇಟರು, ಸಮಭಾಜಕ ವೃತ್ತ. ಮೇಲ್ಗಡೆ ಹೆಚ್ಚಾಗಿ ಏನಿದೆ ಅಂತಂದರೆ ಭೂಪ್ರಧಾನ ಜಾಸ್ತಿ ಇದೆ, ಕೆಳಗಡೆ ಏನಿದೆ ಅಂತಂದರೆ ನೀರು ಜಾಸ್ತಿ ಇದೆ. ಸೊ ಭೂಪ್ರಧಾನಗೋಳದಲ್ಲಿ 60% ಭೂಮಿ ಇದೆ ಆ್ಯಂಡ್ 40% ಏನಿದೆ ಅಂತಂದರೆ ನೀರಿದೆ. ಜಲಪ್ರಧಾನಗೋಳದಲ್ಲಿ ನಮ್ಗೆ ಗೊತ್ತಿರಬೇಕು 81% ಏನಿದೆ ಅಂತಂದರೆ ನೀರಿದೆ. ಸೊ 100ಅಲ್ಲಿ 81 ಹೋದರೆ 19. ಸೊ ಈ ಉಳಿದ 19% ಏನಿದೆ ಅಂತಂದರೆ ಭೂಭಾಗ ಇದೆ. ಅಂದರೆ ಹೆಚ್ಚಿಗೆ ಯಾವುದಾಯಿತು, ಜಲಭಾಗ. ಸೊ ಜಲಭಾಗ ಹೆಚ್ಚಿರೋದ್ರಿಂದ ಭೂಮಿಯ ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನಗೋಳ ಅಂತ ಕರಿತೀವಿ. ಈ ಪರ್ಸೆಂಟೇಜ್ ನಮ್ಗೆ ಕ್ಲಾರಿಟಿ ಇತ್ತು ಅಂದರೆ ಆನ್ಸರ್ ವೆರಿ ಈಸಿಯಾಗಿ ಆನ್ಸರ್ ಆಗ್ಬೋದು. ಫಸ್ಟ್ ಆಪ್ಷನ್ ಏನಿದೆ 81% ಜಲಭಾಗ ಇದೆ, 19% ಭೂಭಾಗ ಹೊಂದಿರೋದ್ರಿಂದ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಈ ಪ್ರಶ್ನೆಗೆ. ಬಟ್ ಬಿ-ತ್ವನ್ನು 60% 40% ಇದೆ. ಸೊ ಇದು ರಾಂಗ್ ಇದೆ. 50% ಜಲಭಾಗ 59% ಭೂಭಾಗ, ದಟ್ಸ್ ಅ ರಾಂಗ್. 19% ಜಲಭಾಗ 81% ಭೂಭಾಗ. ಇಲ್ಲಿ ಏನಾಗಿದೆ, 19% ಜಲಭಾಗ ಅಂಥೇಳಿ ಉಲ್ಟಾ ಕೇಳಿದ್ದಾರೆ, 81% ಭೂಭಾಗ ಅಂತ ಹೇಳಿದ್ದಾರೆ. ಇದು ಏನಾಗಬೇಕಿತ್ತು, ದ ಫಸ್ಟ್ ಒನ್ ಕರೆಕ್ಟ್ ಆಗಿದೆ. 81% ಜಲಭಾಗ ಇದೆ, 19% ಭೂಭಾಗ ಇದೆ. ಇದು ಕ್ಲಾರಿಟಿ ಇತ್ತು ಅಂದರೆ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ಬೋದು. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ಐ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೆವೆಂತ್ ಕ್ವಶನ್ ಏನಿದೆ ಅಂತಂದರೆ ಭೂಮಿಯನ್ನು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಎಂದು ವಿಭಾಜಿಸುವ ಅಕ್ಷಾಂಶ ಯಾವುದು ಅಂತ ಕೇಳಿದ್ದಾನೆ. ಸೊ ಈ ನಮಗೆ ಅಕ್ಷಾಂಶ ಮತ್ತು ರೇಖಾಂಶದ ಪರಿಕಲ್ಪನೆ ಅಂತೂ ಗೊತ್ತಿರಲೇಬೇಕು. ಅಕ್ಷಾಂಶಗಳು ಏನಾಗಿರ್ತಾವು ಅಂತಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂತಹ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಂತ ಈಗಾಗಲೇ ಕರಿತಿರ್ತೀವಿ. ಸೊ ಇಲ್ಲಿ ಏನು ಕೇಳಿದ್ದಾನೆ, ಇಡೀ ಭೂಮಿಯನ್ನು 2 ಭಾಗ ಮಾಡುವಂತಹ, ಅಂದರೆ ಉತ್ತರ ಅರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಅಂಥೇಳಿ ಭೂಮಿಯನ್ನು ವಿಭಜನೆ ಮಾಡುವಂತಹ ಅಕ್ಷಾಂಶ ಯಾವುದು ಅಂಥೇಳಿ ಈಗಾಗಲೇ ನಾನು ಹಿಂದಿನ ಕ್ವಶನಲ್ಲಿ ಹೇಳಿದ್ದೀನಿ. 0 ಡಿಗ್ರಿಯನ್ನು ನಾವು ಏನಂತ ಕರಿತೀವಿ, ಸಮಭಾಜಕ ವೃತ್ತ ಅಂತ ಕರಿತೀವಿ. ಈ ಸಮಭಾಜಕ ವೃತ್ತ ಭೂಮಿಯನ್ನು 2 ಭಾಗ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ಗಳನ್ನು ನೋಡ್ಕೊಳ್ಳೋಣ. ಆಪ್ಷನ್ ಎ ಏನಿದೆ, ಸಮಭಾಜಕ ವೃತ್ತ ಇದೆ. ಎಸ್, ರೈಟ್ ಅಂತ ನಾವು ಆನ್ಸರ್ ಹಾಕಿದ್ವಿ ಅಂತಂದರೆ ನಮ್ಗಳಿಗೆ ಮಾರ್ಕ್ಸ್ ಸಿಕ್ಕಲ್ಲ. ಬಿಕಾಸ್ ಆಫ್ ಇನ್ನೂ ಬಿ ಇದೆ, ಸಿ ಇದೆ, ಡಿ ಇದೆ. ನಾವು ಎಲ್ಲ ಆಪ್ಷನ್ಸ್ಗಳನ್ನು ಓದ್ಕೊಳ್ಳೇಬೇಕು. ಬಿ ಏನಿದೆ, ಭೂಮಧ್ಯ ರೇಖೆ ಇದೆ, ಭೂಮಿಯ ಮಧ್ಯೆ ಇರುವ ರೇಖೆಯೇ ಭೂಮಧ್ಯ ರೇಖೆ. ಸಿ ಏನಿದೆ, 0 ಡಿಗ್ರಿ ಅಕ್ಷಾಂಶ ಇದೆ. ಸೊ ನಾವು ಸಮಭಾಜಕ ವೃತ್ತಕ್ಕೆ 0 ಡಿಗ್ರಿನೇ ಅಲ್ವಾ, 0 ಡಿಗ್ರಿ ಅಕ್ಷಾಂಶಗಳಿಗೆ ನಾವು ಸಮಭಾಜಕ ವೃತ್ತ ಅಂತ ಕರಿತೀವಲ್ವಾ. ಸೊ ಹಾಗಾಗಿ ಆಪ್ಷನ್ ಸಿನೂ ಕರೆಕ್ಟ್ ಅನಿಸುತ್ತೆ, ಆಪ್ಷನ್ ಏನೂ ಕರೆಕ್ಟ್ ಅನಿಸುತ್ತೆ. ಎ ಮತ್ತು ಸಿ ಆನ್ಸರ್ ಹಾಕ್ಲಿಕ್ಕಾಗಲ್ಲ. ಬಟ್ ವಾಟ್ ಈಸ್ ದ ಭೂಮಧ್ಯ ರೇಖೆ, ಹೊಸ ವರ್ಡ್ ಅನಿಸ್ಬಿಡುತ್ತೆ ಮಕ್ಕಳಿಗೆ. ಭೂಮಿಯ ಮಧ್ಯೆ ಎಳೆಯುವ ರೇಖೆಯ ಭೂಮಧ್ಯ ರೇಖೆ. ನಾವು ಸಮಭಾಜಕ ವೃತ್ತಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದರೆ ಭೂಮಧ್ಯ ರೇಖೆ ಅಂತೀವಿ. ಸಮಭಾಜಕ ವೃತ್ತ ಯಾವ ಡಿಗ್ರಿ ಅಕ್ಷಾಂಶ ಆಗಿದೆ ಅಂದರೆ 0 ಡಿಗ್ರಿ ಅಕ್ಷಾಂಶ ಆಗಿದೆ. ಸೊ ಅದೇ ಸಮಭಾಜಕ ವೃತ್ತ, ಅದನ್ನೇ ಭೂಮಧ್ಯ ರೇಖೆ ಅಂತೀವಿ, ಅದನ್ನೇ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಡೀತ್ ಆಪ್ಷನ್, ಎಲ್ಲವೂ ಸರಿ. ಅಂದರೆ ಈ ಪ್ರಶ್ನೆಗೆ ಆನ್ಸರ್ ಯಾವುದಾಗುತ್ತೆ, ಎಲ್ಲವೂ ಸರಿ. ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. 8th ಪ್ರಶ್ನೆ ಹಿಂಗಿದೆ. ಏನು, ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಯಾವುದು ಅಂಥೇಳಿ. ಎಲ್ಲ ದೇಶಗಳ ಮೇಲೂ ಅಕ್ಷಾಂಶ ಮತ್ತು ರೇಖಾಂಶಗಳು ಹಾದೋಗಿದೆ. ನಮ್ಮ ದೇಶ ಭಾರತ. ಅಟ್ಲೀಸ್ಟ್ ನಮ್ಮ ಭಾರತ ದೇಶದ ಮೇಲೆ ಯಾವ ಪ್ರಧಾನವಾದ ಅಕ್ಷಾಂಶ ಹಾದೋಗೈತಿ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಅಕ್ಷಾಂಶಗಳು ಅಡ್ಡ ಇರ್ತಾವು, ರೇಖಾಂಶಗಳು ಉದ್ದಿರ್ತಾವು, ಇದು ಗೊತ್ತಿರಬೇಕು. ಅಕ್ಷಾಂಶ ಅಂತಂದರೆ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆ. ಸೊ 23.5 ಡಿಗ್ರಿ. ಇದು ಎಲ್ಲಿದೆ, ಉತ್ತರಕ್ಕಿದೆನಾ ದಕ್ಷಿಣಕ್ಕಿದೆನಾ, ಅದು ಕ್ಲಾರಿಟಿ ಇರಬೇಕು ಮಕ್ಕಳೇ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಬಂದು ಯಾವತ್ತೂ ಏನಾಗಿರುತ್ತೆ ಅಂತಂದ್ರೆ ನಾರ್ತ್ ಸೈಡಲ್ಲಿ ಇರುತ್ತೆ.
ಸೊ ಇದು ಏನಾಗಿರುತ್ತೆ, ನಾರ್ತ್ ಸೈಡ್. ನಾರ್ತ್ ಮೀನ್ಸ್ ವಾಟ್, ಉತ್ತರ. ನೆಕ್ಸ್ಟ್ ಇದು 23 ಡಿಗ್ರಿ ಅಂದರೆ 23.5 ಡಿಗ್ರಿ ಏನಾಗಿರುತ್ತೆ, ಉತ್ತರ ಅಕ್ಷಾಂಶ. ನೆಕ್ಸ್ಟ್ ಮಕರ ಸಂಕ್ರಾಂತಿ ವೃತ್ತ ಇದೆ, ಇದು ಬಂದು ಯಾವಾಗಲೂ ಸೌತಿಗೆ ಇರುತ್ತೆ, ಅಂದರೆ ದಕ್ಷಿಣಕ್ಕೆ ಇರುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ನಾವು ಏನಂತ ಕರಿತೀವಿ, ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಆರ್ಕಿಟಿಕ್ ವೃತ್ತ ಇದೆ. ಈ ಆರ್ಕಿಟಿಕ್ ವೃತ್ತ ಬಂದು ನಾರ್ತಿಗಿದೆ. ನಾರ್ತ್ ಅಂತಂದರೆ ಉತ್ತರ. ಉತ್ತರಕ್ಕಿರುವಂತಹ ಆರ್ಕಿಟಿಕ್ ವೃತ್ತ 66.5 ಡಿಗ್ರಿ ಉತ್ತರ ಅಕ್ಷಾಂಶ. ನೆಕ್ಸ್ಟ್ ಅಂಟಾರ್ಕ್ಟಿಕ್ ಇದೆ. ಅಂಟಾರ್ಕ್ಟಿಕ್ ಬಂದು ಸೌತಿಗಿದೆ, ದಕ್ಷಿಣ. ಈ ದಕ್ಷಿಣದಲ್ಲಿ ಇರತಕ್ಕಂತಹ ಅಕ್ಷಾಂಶ ಅಂಟಾರ್ಕ್ಟಿಕ್ ವೃತ್ತ. ಇದು ಬಂದು 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ನಮಗೆ ಕಂಡುಬರುತ್ತೆ. ಈ ಕ್ಲಾರಿಟಿ ನಮಗೆ ಗೊತ್ತಿರಬೇಕು. ಪ್ರಶ್ನೆ ಏನು ಕೇಳಿದಾನೆ, ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಯಾವುದು ಅಂತ ಹೇಳಿ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಯಾವುದು ಅಂತಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ. 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತಂದ್ರೆ ಯಾವುದಾಗತ್ರಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ಹೆಂಗಿದೆ, 9ನೇ ಪ್ರಶ್ನೆ. 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಈ 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿ ಈ ಪ್ರಶ್ನೆ. ನಾನು ಈಗಾಗಲೇ ಇದ್ರ ಬಗ್ಗೆ ಹಿಂದಿನ ಪ್ರಶ್ನೆಯಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಡೈರೆಕ್ಟಾಗಿ ಆನ್ಸರ್ ಹೋಗ್ತಾ ಇದ್ದೀನಿ. 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವೀಗಾಗಲೇ ಹೇಳಿದ್ದೀನಿ. ಸೊ 8th ಒನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ಭೂಗೋಳದ ಮೇಲೆ ಒಟ್ಟು ಎಷ್ಟು ಅಕ್ಷಾಂಶಗಳಿವೆ ಅಂಥೇಳಿ. ಅಕ್ಷಾಂಶಗಳು ಎಷ್ಟಿದ್ದಾವೆ, ಟೋಟಲ್ ಅಕ್ಷಾಂಶಗಳು ಎಷ್ಟಿದ್ದಾವೆ ಅಂತಂದ್ರೆ, ಈಗ ನಾವು ಭೂಮಿಯನ್ನು ಹಿಂಗೆ ನೋಡ್ತೀವಿ. ಮಿಡಲಲ್ಲಿ ಯಾವುದಿದೆ ಅಂತಂದರೆ 0 ಡಿಗ್ರಿ, ಇದನ್ನು ಸಂಭಾಜಕ ವೃತ್ತ ಅಂತ ಕರೆದ್ವಿ. ಇಲ್ಲಿಂದ ಮೇಲ್ಗಡೆ 90 ಡಿಗ್ರಿ ಅಕ್ಷಾಂಶಗಳಿವೆ, ಇಲ್ಲಿಂದ ಕೆಳಗಡೆ 90 ಡಿಗ್ರಿ ಅಕ್ಷಾಂಶ ಇದೆ. ಮಿಡಲಲ್ಲಿ ಒಂದು ಸಂಭಾಜಕ ವೃತ್ತ 1 ಡಿಗ್ರಿ. ಸೊ ಹಾಗಾಗಿ 90 + 90 180, ಮಿಡಲಲ್ಲಿ 1 ಡಿಗ್ರಿ ಪ್ಲಸ್ 1 ಅಂತಂದರೆ 181 ಡಿಗ್ರಿ. ಒಟ್ಟು ಅಕ್ಷಾಂಶಗಳು ಬಂದು ಎಷ್ಟು ಅಂತಂದರೆ 181 ಡಿಗ್ರಿ. ಅಂದರೆ ಆಪ್ಷನ್ ಯಾವ್ದು ಕರೆಕ್ಟು ಅಂತಂದರೆ ಫಸ್ಟ್ ಒನ್ ಆಪ್ಷನ್ ಈಸ್ ಕರೆಕ್ಟ್. ಸೊ 11ನೇ ಪ್ರಶ್ನೆ, ಭೂಗೋಳದ ಮೇಲೆ ಒಟ್ಟು ಎಷ್ಟು ರೇಖಾಂಶಗಳಿವೆ ಅಂತೇಳಿ. ಹಿಂದಿನ ಸ್ಲೈಡಲ್ಲಿ ನಾವೇನು ಮಾಡಿದ್ವಿ, ಹಿಂದಿನ ಪ್ರಶ್ನೆಯಲ್ಲಿ ಅಕ್ಷಾಂಶಗಳು ಎಷ್ಟಿದ್ದಾವೆ ಅಂತಂದರೆ 181 ಅಕ್ಷಾಂಶಗಳು. ರೇಖಾಂಶಗಳು ಎಷ್ಟಿದ್ದಾವು? ಆಪ್ಷನ್ ಎ ಅಲ್ಲಿ ಏನಿದೆ ಅಂತಂದರೆ 181, ಆಪ್ಷನ್ ಬಿ 360, ಆಪ್ಷನ್ ಸಿ 180, ಆಪ್ಷನ್ ಡಿ 90. ಅಕ್ಷಾಂಶಗಳು ಬಂದು 181 ಇರೋದು ಅಕ್ಷಾಂಶಗಳು. ಸೊ ರೇಖಾಂಶಗಳು ಬಂದು ಎಷ್ಟಿದ್ದಾವೆ ಅಂತಂದರೆ 360 ಏನಾಗಿದ್ದಾವೆ ಅಂತಂದರೆ ರೇಖಾಂಶಗಳು ಇದ್ದಾವೆ. ಇದು ನಮಗೆ ಗೊತ್ತಿದ್ದರೆ ಇದಕ್ಕೆ ಆನ್ಸರ್ ನಾವು ಈಸಿಯಾಗಿ ಮಾಡಬಹುದು. ಒಟ್ಟು ರೇಖಾಂಶಗಳು ಬಂದು 360. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕ್ಷಾಂಶಗಳಿಗೆ ಸಂಬಂಧಿಸಿಲ್ಲದ ಹೇಳಿಕೆ ಯಾವುದು ಅಂತೇಳಿ ಪ್ರಶ್ನೆ ನೀಟಾಗಿ ಓದ್ಕೋಬೇಕು. ಏನು ಕೇಳಿದ್ದಾರೆ ಅವರು ಅಂತಂದರೆ, ಅಕ್ಷಾಂಶಗಳಿಗೆ ಸಂಬಂಧಿಸಿಲ್ಲದ ಹೇಳಿಕೆ ಯಾವುದು, ರಿಲೇಟ್ ಇಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಕ್ಲಾರಿಟಿ ಇರಲಿ. ಅಕ್ಷಾಂಶಗಳು ಪೂರ್ಣ ವೃತ್ತಗಳು. ಎಸ್, ಕರೆಕ್ಟ್ ಆಗಿದೆ. ಭೂಮಿಯನ್ನು ಪೂರ್ತಿಯಾಗಿ ಸುತ್ತುವರಿಯೋದರಿಂದಾಗಿ ಅಕ್ಷಾಂಶಗಳು ಪೂರ್ಣ ವೃತ್ತಗಳು ಅಂಥೇಳಿ ಉತ್ತರ ಸರಿಯಾಗಿದೆ. ನಮಗೆ ಸಂಬಂಧಿಸಿಲ್ಲದ ಹೇಳಿಕೆ ಅಂದರೆ ತಪ್ಪಾಗಿರೋ ಹೇಳಿಕೆ ಯಾವುದು ಅಂತ ಆನ್ಸರ್ ಮಾಡಬೇಕು. ಸೆಕೆಂಡ್ ಒನ್ ಏನಿದೆ ಬೀತು, 2 ಅಕ್ಷಾಂಶಗಳ ನಡುವಿನ ಅಂತರ 110 ಕಿಲೋಮೀಟರ್. ಇಟ್ ಮೀನ್ಸ್ 110.4 ಕಿಲೋಮೀಟರು, ನಿಯರ್ 110 ಇದೆ. ಸೊ ಈ ಉತ್ತರ ಕೂಡ ಸರಿಯಾಗಿದೆ, ಅಂದರೆ ಹೇಳಿಕೆ ಸರಿಯಾಗಿದೆ. ಅಕ್ಷಾಂಶಗಳು ಭೂಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂತಹ ಕಾಲ್ಪನಿಕ ರೇಖೆಗಳು. ಇದನ್ನು ಯಾರೂ ಭೂಮಿ ಮೇಲೆ ಹೋಗಿ ಸ್ಕೇಲ್ ಇಟ್ಕೊಂಡು ಎಳೆದು ಬಂದಿಲ್ಲ. ಇವೆಲ್ಲ ಇಮ್ಯಾಜಿನರಿ ಲೈನ್ಸ್, ಕಾಲ್ಪನಿಕ ರೇಖೆಗಳಾಗಿವೆ. ಆ್ಯಂಡ್ ಡೀತ್ ಒನ್ ಏನಿದೆ, ಅಕ್ಷಾಂಶಗಳು ಅರ್ಧ ವೃತ್ತಗಳು ಅಂತ ಇದೆ. ಇದು ಏನು ಅಂತಂದರೆ ತಪ್ಪಾದ ಹೇಳಿಕೆ. ಅಕ್ಷಾಂಶಗಳು ಅರ್ಧ ವೃತ್ತಗಳಲ್ಲ, ರೇಖಾಂಶಗಳು ಅರ್ಧ ವೃತ್ತಗಳಾಗಿವೆ. ಹಾಗಾಗಿ ಪ್ರಶ್ನೆ ಏನಿದೆ, ಅಕ್ಷಾಂಶಗಳಿಗೆ ಸಂಬಂಧಿಸಿಲ್ಲದ ಹೇಳಿಕೆ ಅಂತ ಇದೆ. ಆಪ್ಷನ್ ಡಿ ಏನಾಗುತ್ತೆ ಅಂತಂದರೆ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ, 13ನೇ ಪ್ರಶ್ನೆ,
ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ ಯಾವುದು ಅಂಥೇಳಿ. ಪ್ರತಿಯೊಂದು ದೇಶಗಳು ಕಾಲಮಾನವನ್ನು ಅವರ ದೇಶದ ಮೇಲೆ ಹಾದು ಹೋದ ರೇಖಾಂಶವನ್ನು ಆಧರಿಸಿ ಏನು ಮಾಡಿರ್ತಾರೆ ಅಂತಂದರೆ ನಿಗದಿಪಡಿಸಿರ್ತಾರೆ. ಹಾಗೆ ನಮ್ಮ ಭಾರತವೂ ಕೂಡ ಏನು ಮಾಡಿದೆ ಅಂತಂದರೆ ಕಾಲಮಾನವನ್ನು ನಿರ್ಧರಿಸಲಿಕ್ಕೆ ಒಂದು ಪ್ರಮುಖವಾದ ರೇಖಾಂಶವನ್ನು ನಾವೇನು ಮಾಡ್ಕೊಂಡಿವಿ ಅಂತಂದರೆ ನಿಗದಿಪಡಿಸ್ಕೊಂಡಿವಿ. ಅದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 0 ಡಿಗ್ರಿ ರೇಖಾಂಶ ಆಪ್ಷನ್ ಎ, ಆಪ್ಷನ್ ಬಿ 82.5 ಡಿಗ್ರಿ ಪೂರ್ವ ರೇಖಾಂಶ, ಆಪ್ಷನ್ ಸಿ 180 ಡಿಗ್ರಿ ಪೂರ್ವ ರೇಖಾಂಶ, ಆಪ್ಷನ್ ಡಿ 82.5 ಡಿಗ್ರಿ ಪಶ್ಚಿಮ ರೇಖಾಂಶ. ನಾವು ಆಪ್ಷನ್ಸ್ಗಳನ್ನು ಹಾಕಬೇಕಾದಾಗ 2 ಆಪ್ಷನ್ಗಳನ್ನು ಭಾಳ ಈಸಿಯಾಗಿ ರಿಮೂವ್ ಮಾಡಿಬಿಡ್ತೀವಿ. ಸೊ ಎ ಅಂತರೂ ಆನ್ಸರ್ ಆಗಲ್ಲ, ಇದು 0 ಡಿಗ್ರಿ ನಮ್ಮ ದೇಶದ ಮೇಲೆ ಹೋಗೇ ಇಲ್ಲ. ಸೊ ಹಾಗಾಗಿ ದಿಸ್ ಒನ್ ಇಸ್ ದ ರಾಂಗ್ ಆನ್ಸರ್. ಇದು ನಾವು ತೆಗೆದುಬಿಡ್ತೀವಿ. ಈ ಆನ್ಸರ್ನ ನಾವೇನು ಮಾಡಿಬಿಡ್ತೀವಿ ಅಂತಂದರೆ ರಾಂಗ್ ಅಂತ ಹೇಳಿಬಿಡ್ತೀವಿ. ಆ್ಯಂಡ್ ಸಿ ಇದು ಕೂಡ ರಾಂಗ್ ಅಂತ ವೆರಿ ಈಸಿಯಾಗಿ 2 ಆಪ್ಷನ್ಸ್ಗಳನ್ನು ರಿಮೂವ್ ಮಾಡ್ಕೋತೀವಿ. ನಮಗೆ ಡೌಟ್ ಬರೋದು 82.5 ಡಿಗ್ರಿ 82.5 ಡಿಗ್ರಿ ಅದು ಪೂರ್ವ ರೇಖಾಂಶನ ಪಶ್ಚಿಮ ರೇಖಾಂಶನ ಅಂಥೇಳಿ. ಇಲ್ಲಿ ನಮಗೆ ವೆರಿ ಕ್ಲಾರಿಟಿ ಆಗಿರಬೇಕು. 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ್ನು ಏನು ಮಾಡುತ್ತೆ ಅಂತಂದರೆ ನಿರ್ಧರಿಸುತ್ತೆ. ಸೊ ಹಾಗಾಗಿ ಆಪ್ಷನ್ ಯಾವುದು ರೈಟ್ ಆಗುತ್ತೆ ಅಂತಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 14ನೇ ಪ್ರಶ್ನೆ ಹಿಂಗಿದೆ. IST ವಿಸ್ತೃತ ರೂಪ ಅಂದರೆ ಇದ್ರದ್ದು ಫುಲ್ ಫಾರ್ಮ್ ಏನಂತ ಕೇಳಿದಾರೆ. ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಝೋನೋ, ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಝೋನೋ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮೋ, ಏನು ಇಂಟರ್ನ್ಯಾಷನಲ್ ಸ್ಪೆಷಲ್ ಟೈಮ್ ಅಂಥೇಳಿ. ಸೊ IST ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ. ಸೊ ಇಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ 2 ಇದೆ. ಒಂದು ಫಸ್ಟ್ ಒನ್ನು ಕೂಡ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದೆ ಆ್ಯಂಡ್ ಥರ್ಡ್ ಒನ್ ಕೂಡ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಇದೆ. ಇದರಲ್ಲಿ ಯಾವ್ದು ಆನ್ಸರು? ಫಸ್ಟ್ ಒನ್ನು ಜೋನ್ ಅಂತ ಒಂದು ಹೆಚ್ಚಿಗೆ ವರ್ಡ್ ಸೇರಿಸಿದ್ದಾರೆ. ಥರ್ಡ್ ಒನ್ನಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಅಷ್ಟೇ ಇದೆ. ಸೊ ಭಾರತದ ಪ್ರಮಾಣಿತ ಕಾಲ ಅಂಥೇಳಿ ನಾವು ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷ್ನಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಐತಲ್ಲ ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಇದು ಯಾಕಾಗಲ್ಲ ಅಂದರೆ ಇದರಲ್ಲಿ ಏನಾಗಿದೆ, ಜೋನ್ ಬಂದು ಸೇರಿಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟು 15ನೇ ಪ್ರಶ್ನೆ. IDL ವಿಸ್ತೃತ ರೂಪ ಇದ್ರದ್ದು ಫುಲ್ ಫಾರ್ಮ್ ಏನು ಅಂತ ಕೇಳಿದಾರ. ಇಂಡಿಯನ್ ಡೇಟ್ ಲೈನೋ, ಏನು ಇಂಟರ್ನ್ಯಾಷನಲ್ ಡೇಟ್ ಲೈನೋ, ಇಂಡಿಯನ್ ಡೇ ಲೈನೋ, ಏನು ಇಂಟರ್ನ್ಯಾಷನಲ್ ಡೆತ್ ಲೈವೋ ಅಂತ ಕೇಳಿದ್ದಾರೆ. IDL ಫುಲ್ ಫಾರ್ಮ್ ನಮಗೆ ವೆರಿ ಕ್ಲಿಯರಾಗಿ ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂಥೇಳಿ. ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಫುಲ್ ಫಾರ್ಮ್ ಕೇಳ್ತಿರ್ತಾನ, ನಮಗೆ ಗೊತ್ತಿರಬೇಕು. IDL, IST ಇವೆಲ್ಲ ನಮ್ಗೆ ಕ್ಲಾರಿಟಿಯಾಗಿ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ 16ನೇ ಪ್ರಶ್ನೆ. ಪ್ರತಿ ರೇಖಾಂಶ ಸೂರ್ಯನಿಗೆ ಎದುರಾಗ್ಬಿಟ್ಟಾಗ ಆ ರೇಖಾಂಶದ ಸ್ಥಳಗಳಲ್ಲಿ ಟೈಮ್ ಏನಾಗಿರುತ್ತೆ ಅಂಥೇಳಿ. ಸೂರ್ಯನಿಗೆ ರೇಖಾಂಶ ಅಪೋಸಿಟ್ ಸೈಡಲ್ಲಿದ್ದಾಗ ಟೈಮ್ ಏನಾಗಿರುತ್ತೆ ಅಂಥೇಳಿ. ಆಪ್ಷನ್ ಹಿಂಗಿದೆ. ಪೂರ್ವಾಹ್ನ 12 ಗಂಟೆ ಇದೆ. ಸೊ ಅಪರಾಹ್ನ 1 ಗಂಟೆ ಇದೆ, ಪೂರ್ವಾಹ್ನ 2 ಗಂಟೆ ಇದೆ, ಮಧ್ಯಾಹ್ನ 12 ಗಂಟೆ ಇದೆ. ಯಾವಾಗ ನಮ್ಗೆ ತಲೆ ಮೇಲೆ ಸೂರ್ಯ ಬರ್ತಾನೋ ಆವಾಗ ಆ ರೇಖಾಂಶಕ್ಕೆ ಅಪೋಸಿಟ್ ಸೈಡಲ್ಲಿ ಯಾರು ಇರ್ತಾರೆ ಅಂತಂದರೆ ಸೂರ್ಯ ಇರ್ತಾನೆ. ಅಂದರೆ ಆ ಟೈಮಲ್ಲಿ ನಾವು 12 ಗಂಟೆಗೆ ಸೂರ್ಯ ನಮ್ಮ ನೆತ್ತಿ ಮೇಲೆ ಅದಾನ ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ಇಲ್ಲಿ 12 ಗಂಟೆ 2 ಆಪ್ಷನ್ ಇದೆ, ಎ ಆಪ್ಷನ್ನು ಮತ್ತು ಡಿ ಆಪ್ಷನ್. ಇಲ್ಲಿ ನೋಡ್ರಿ, ಇದು ಪೂರ್ವಾಹ್ನ ಅಂತ ಇದೆ, ಇಲ್ಲಿ ಮಧ್ಯಾಹ್ನ ಅಂತ ಇದೆ. ಯಾವ್ದು ರೈಟ್ ಆನ್ಸರ್ ಆಗುತ್ತೆ? ಮಧ್ಯಾಹ್ನ 12 ಗಂಟೆ ಅಂತ ಇದೆಯಲ್ಲ, ಇದು ಕೂಡ ಏನಾಗುತ್ತೆ ಅಂತಂದ್ರೆ ಕರೆಕ್ಟಾಗಿ ಆನ್ಸರ್ ಆಗುತ್ತೆ. ಪೂರ್ವಾಹ್ನ 12 ಗಂಟೆ ಅಂತ ಆನ್ಸರ್ ಹಾಕಿದರೆ ಅದು ಏನಾಗುತ್ತೆ ಅಂತಂದರೆ ರಾಂಗ್ ಆಗುತ್ತೆ. ಬಿಕಾಸ್ ಆಫ್ 12 ಗಂಟೆ ಆಯಿತು ಅಂದ್ರೆ ನಾವು ಅದನ್ನು ಮಧ್ಯಾಹ್ನ ಅಂತ ಕನ್ಸಿಡರ್ ಮಾಡೋದ್ರಿಂದಾಗಿ ದ D1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 17th ಕ್ವಶನು ಹಿಂಗಿದೆ. ಏನಿದೆ ಅಂದರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ
ಭಾರತದಲ್ಲಿ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗ್ತೈತಿ ಅಂದ್ರೆ ನಾವು ಈಗಾಗಲೇ ನಾನು ಹಿಂದೆ ಹೇಳ್ದಂಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬಂದು ಹೇಗೆ ಇರುತ್ತೆ ಅಂತಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡವಾಗಿಯೇ ಇರ್ತೈತಿ. ಇದು ಅಕ್ಷಾಂಶ. ಇದನ್ನು ನಾವು ಏನಂತ ಕರಿದ್ವಿ ಅಂದರೆ 23.5 ಡಿಗ್ರಿ ಇದು ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರೋದ್ರಿಂದಾಗಿ ಇದು ಉತ್ತರ ಅಕ್ಷಾಂಶದಲ್ಲಿ ಬರುತ್ತೆ. ಇದನ್ನು ನಾವು ಏನಂತ ಕರಿತೀವಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗ್ತಿದೆ. ಅದರ ಪ್ರಶ್ನೆ ಏನು ಕೇಳಿದ್ದಾರೆ, ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಅಂತ ಹೇಳಿ. ನೋಡ್ರಿ, ನಾವು ಭಾರತವನ್ನು ಡ್ರಾಯಿಂಗ್ ಮ್ಯಾಪ್ ನೋಡಿ ನಾವು ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಅಂತ ನಾವು ಅಲ್ಲಿ ನೋಡ್ಬೋದು. ಬಟ್ ನಾವು ಕ್ಲಾರಿಟಿ ಒಂದಿರಲಿ, ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. 9, 3, 8, 2 ಅಂತ ಆಪ್ಷನ್ ಇದೆ. 8 ರಾಜ್ಯಗಳ ಮೂಲಕ ಏನಾಗುತ್ತೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಯಾವ್ದ್ಯಾವುದು ರಾಜ್ಯಗಳು ಅಂತ ನೋಡಿದರೆ, ಫಸ್ಟ್ ಒನ್ ಇಲ್ಲಿ ಗುಜರಾತ್ ಮೂಲಕ ಏನು ಮಾಡುತ್ತೆ ಅಂತಂದರೆ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ರಾಜಸ್ಥಾನ್. ಗುಜರಾತ್ ಆಯಿತು, ರಾಜಸ್ಥಾನ ಆಯಿತು. ನೆಕ್ಸ್ಟು ಮಧ್ಯಪ್ರದೇಶದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಇದಾದ ನಂತರ ಛತ್ತೀಸ್ಗಢ. 4ನೇ ರಾಜ್ಯ ಯಾವುದು ಅಂತಂದರೆ ಛತ್ತೀಸ್ಗಢ. ಛತ್ತೀಸ್ಗಢದ ಮೇಲೆ ಕೂಡ ಏನಾಗುತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಇದಾದ ನಂತರ ಜಾರ್ಖಂಡ್ ಮೂಲಕ ಏನು ಮಾಡುತ್ತೆ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪಾಸ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಮೂಲಕ ಹಾದು ಹೋದ ನಂತರ ಯಾವುದಕ್ಕೆ ಅಂತಂದರೆ ನೆಕ್ಸ್ಟ್ ಹೋಗೋದು ತ್ರಿಪುರ. ತ್ರಿಪುರದ ಮೇಲೂ ಕೂಡ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಇನ್ನು ಲಾಸ್ಟ್ ರಾಜ್ಯ ಯಾವುದು ಅಂತಂದರೆ ಮಿಜೋರಾಂ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ಹೀಗೆ 8 ರಾಜ್ಯಗಳ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಈ 8 ರಾಜ್ಯಗಳ ಮೂಲಕ ಪಾಸ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಯಾವುದು ಅಂತಂದರೆ 8. ಸೊ ಇದನ್ನು ನೆನಪಿಡ್ಲಿಕ್ಕೆ ಸೂತ್ರನೂ ಕೂಡ ಇರುತ್ತೆ. ಏನು ಸೂತ್ರ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಏನು ಅಂತಂದರೆ ಗುರು ಮಚ್ಚ, ಗುರು ಮಚ್ಚ ಜಾಪತ್ರಿಮಿ. ಜಾಪತ್ರಿಮಿ ಈ ಸೂತ್ರ ನೆನಪಿಟ್ಕೊಂಡ್ರೆ ನಾವೇನು ಮಾಡಬಹುದು, 8 ರಾಜ್ಯಗಳನ್ನು ಈಸಿಯಾಗಿ ನಾವೇನು ಮಾಡ್ಕೋಬೋದು, ನೆನಪಿಟ್ಕೋಬೋದು. ಸೊ ಇದು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಆಮೇಲೆ ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ ನಾನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಿಂಗಿದೆ. ಏನಿದೆ ಮುಂದಿನ ಪ್ರಶ್ನೆ? 17th ಪ್ರಶ್ನೆ. 82.5 ಡಿಗ್ರಿ ಪೂರ್ವ ರೇಖಾಂಶ ಅಥವಾ ಅಲಹಾಬಾದ್ ರೇಖೆ ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ? ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ತಾ ಇದ್ದೀನಿ. 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಸೊ ಪೂರ್ವ ಡಿಗ್ರಿ ಅಂದರೆ ಹೀಗೆ 82.5 ಡಿಗ್ರಿ, ಇದನ್ನು ನಾವು ಪೂರ್ವ ರೇಖಾಂಶ ಅಂತ ಕರಿತೇವೆ. ಪೂರ್ವ ರೇಖಾಂಶವನ್ನು 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಅಂತಂದರೆ 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಯಾವ್ಯಾವ 5 ರಾಜ್ಯಗಳು ಅಂತಂದರೆ, ಫಸ್ಟ್ ಬಂದು ಉತ್ತರ ಪ್ರದೇಶ, ಇದರ ನಂತರ ಮಧ್ಯಪ್ರದೇಶಕ್ಕೆ ಹೋಗುತ್ತೆ, ಉತ್ತರ ಪ್ರದೇಶಕ್ಕೆ ಹೋಗುತ್ತೆ, ಮಧ್ಯಪ್ರದೇಶಕ್ಕೆ ಹೋಗುತ್ತೆ. ಇದಾದ ನಂತರ ಛತ್ತೀಸ್ಗಢಗೆ ಹೋಗುತ್ತೆ, ಇದಾದ ನಂತರ ಒಡಿಸ್ಸಾಗೆ ಹೋಗುತ್ತೆ, ಇದಾದ ನಂತರ ಕೊನೆಗೆ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಈ 5 ರಾಜ್ಯಗಳ ಮೂಲಕ 82.5 ಡಿಗ್ರಿ ಪೂರ್ವ ರೇಖಾಂಶ ಏನು ಮಾಡುತ್ತೆ ಅಂತಂದ್ರೆ ಹಾದು ಹೋಗುತ್ತೆ. ಇದನ್ನು ನೆನಪಿಡ್ಲಿಕ್ಕೆ ಕೂಡ ನಮ್ಮಲ್ಲಿ ಒಂದು ಸೂತ್ರ ಇದೆ. ಏನಂತಂದರೆ UMA.co. ಇದು ಇತ್ತು ಅಂತಂದರೆ ನಾವು ಈಸಿಯಾಗಿ ಏನು ಮಾಡಬಹುದು ಅಂತಂದರೆ ಆನ್ಸರ್ ಮಾಡ್ಬೋದು. ಯು ಅಂದರೆ ಉತ್ತರ ಪ್ರದೇಶ್, ಎ ಅಂದರೆ ಮಧ್ಯಪ್ರದೇಶ್, ಎಮ್ ಅಂದರೆ ಮಧ್ಯಪ್ರದೇಶ್, ಎ ಅಂದರೆ ಆಂಧ್ರ ಪ್ರದೇಶ್, ಸಿ ಮೀನ್ಸ್ ಛತ್ತೀಸ್ಗಢ ಆ್ಯಂಡ್ ಓ ಮೀನ್ಸ್ ಒರಿಸ್ಸಾ. ಸೊ ಆನ್ಸರ್ ಯಾವುದು? 5. ಸೊ 82.5 ಡಿಗ್ರಿ ಪೂರ್ವ ರೇಖಾಂಶ 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಮುಂದಿನ ಪ್ರಶ್ನೆ 19th ಕ್ವಶನ್ ಏನಿದೆ, ಪ್ರಪಂಚವನ್ನು ಒಟ್ಟು ಎಷ್ಟು ವೇಳಾವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಅಂಥೇಳಿ. ಇಡೀ ಪ್ರಪಂಚವನ್ನು ನಾವು 24 ವೇಳಾವಲಯಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಇಲ್ಲಿ ಆಪ್ಷನ್ 12 ಇದೆ, 360 ಇದೆ, 180 ಇದೆ. ನೆನ್ಪಿಟ್ಕೊಂಡ್ಬಿಟ್ರಿ ಮಕ್ಕಳೇ,
ಇಡೀ ಪ್ರಪಂಚವನ್ನು ಎಷ್ಟು ವೇಳಾವಲಯನ್ನಾಗಿ ಮಾಡಿವೆ ಅಂತಂದ್ರೆ 24. ಅದರ ಆಧಾರದ ಮೇಲೆ ಆಯಾ ದೇಶಗಳು ಏನು ಮಾಡಿದ್ದೇವೆ ಅಂತಂದರೆ ಟೈಮ್ಗಳನ್ನು ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ. ಅತಿ ಹೆಚ್ಚು ವೇಳಾವಲಯಗಳನ್ನು ಹೊಂದಿರುವ ದೇಶ ಯಾವುದು ಅಂಥೇಳಿ. ಯಾವ ದೇಶದಲ್ಲಿ ವಿಸ್ತೀರ್ಣ ಜಾಸ್ತಿ ಇರುತ್ತೋ ಆ ದೇಶಗಳು ಏನು ಮಾಡಿರ್ತವೆ ಅಂತಂದರೆ ಹೆಚ್ಚಿನ ವೇಳಾವಲಯಗಳನ್ನು ಹೊಂದಿರುತ್ತೆ. ಇಲ್ಲಿ ಭಾರತ ಇದೆ, ಆಸ್ಟ್ರೇಲಿಯಾ ಇದೆ, ರಷ್ಯಾ ಇದೆ, ಕೆನಡಾ ಇದೆ. ಇಡೀ ರಾಷ್ಟ್ರಗಳನ್ನು ವಿಸ್ತೀರ್ಣ ಆಧಾರದ ಮೇಲೆ ನಾವು ತೊಗೊಂಡಾಗ ಈಸಿಯಾಗಿ ನಮಗೆ ಗೊತ್ತಿರಬೇಕು ರಷ್ಯಾ ಏನಾಗಿದೆ ಅಂತಂದ್ರೆ ಅತಿ ದೊಡ್ಡ ರಾಷ್ಟ್ರ. ಸೊ ಹಾಗಾಗಿ ಈ ರಷ್ಯಾ ಏನು ಮಾಡಿದೆ ಅಂತಂದರೆ ಅತಿ ಹೆಚ್ಚಿನ ವೇಳಾವಲಯಗಳನ್ನು ಒಳಗೊಂಡಿದೆ. ಈ ಪ್ರಶ್ನೆ ಕೇಳಿರೋದು ಅದನ್ನೇ ಕೇಳಿದ್ದಾರೆ, ಅತಿ ಹೆಚ್ಚಿನ ವೇಳಾವಲಯ ಹೊಂದಿರೋ ದೇಶ ಯಾವುದು ಅಂಥೇಳಿ. ಆನ್ಸರ್ ಯಾವುದಾಗುತ್ತೆ ಅಂತಂದರೆ ರಷ್ಯಾ ಆಗಿರುತ್ತೆ. ಸೊ ರಷ್ಯಾ ಬಂದು 11 ವೇಳಾವಲಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆ್ಯಂಡ್ ಆಸ್ಟ್ರೇಲಿಯಾ ಬಂದು 3, ಕೆನಡಾ 5 ವೇಳಾವಲಯಗಳನ್ನು ಒಳಗೊಂಡಿದೆ. ಆ್ಯಂಡ್ ಅಮೇರಿಕಾ ಕೂಡ ಎಷ್ಟು ವೇಳಾವಲಯಗಳನ್ನು ಒಳಗೊಂಡಿದೆ ಅಂತಂದರೆ 5. ಸೊ ಟೋಟಲ್ಲು ಇದು 24 ಇಲ್ಲಿ ನಮಗೆ ಟೈಮ್ ಝೋನ್ಸ್ಗಳು ಸಿಗುತ್ತೆ. ಇಡೀ ಜಗತ್ತು ಅಂದರೆ ಪ್ರಪಂಚದಲ್ಲಿ ಎಷ್ಟು ವೇಳಾವಲಯಗಳಿದೆ ಅಂದರೆ 24 ಇದೆ. ಅದರಲ್ಲಿ ಹೆಚ್ಚು ಯಾವುದು ಹೊಂದಿದೆ ಅಂತಂದರೆ ರಷ್ಯಾ. ಈ ಪ್ರಶ್ನೆಗೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ರಷ್ಯಾ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ 21ನೇ ಪ್ರಶ್ನೆ. GMT ಇದರದ್ದು ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಗ್ರೀನ್ವಿಚ್ ಮೀನ್ ಟೈಮ್, ಗ್ರೇಟ್ ಮೇನ್ ಟೈಮ್, ಗ್ರೀನ್ ಮ್ಯಾನ್ ಟೈಮ್, ಗ್ರೀಸ್ ಮೇನ್ ಟೈಮ್, ಹಿಂಗೋ ಏನೋ ಒಂದು ಆಪ್ಷನ್ ಇದೆ ಡಿ ಅನ್ನೋ. ಸೊ ಸರಿಯಾದ ಉತ್ತರ ಯಾವುದು ಅಂತಂದರೆ ಗ್ರೀನ್ವಿಚ್ ಮೀನ್ ಟೈಮ್. IST ನೆನ್ಪಿಟ್ಕೊಳ್ರಿ, ಆಮೇಲೆ GMT ನೆನ್ಪಿಟ್ಕೊಳ್ರಿ, ಆಮೇಲೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ IDL, ಈ 3 ವಿಸ್ತೃತ ರೂಪಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಒಂದೊಂದು ಸರಿ ಎಕ್ಸಾಮ್ಸಿಗೂ ಕೂಡ ಕೇಳ್ತಿರ್ತಾನೆ, ಇದು ಕೂಡ ನಮಗೆ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 22ನೇದು. 2 ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟು ಅಂಥೇಳಿ. 2 ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟು ಅಂತಂದರೆ 110.4 ಕಿಲೋಮೀಟರ್. ಅಕ್ಷಾಂಶಗಳ ನಡುವೆ ಇರುವ ಅಂತರ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಆನ್ಸರು 110.4 ಕಿಲೋಮೀಟರ್. ಹಾಗಾದರೆ ವಾಟ್ ಅಬೌಟ್ 111 ಕಿಲೋಮೀಟರ್? 2 ರೇಖಾಂಶಗಳ ನಡುವಿನ ಅಂತರ, 2 ರೇಖಾಂಶಗಳ ನಡುವಿನ ಅಂತರ 111 ಕಿಲೋಮೀಟರ್. 2 ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟು ಅಂತಂದ್ರೆ 110.4 ಕಿಲೋಮೀಟರ್. 23 2 ರೇಖಾಂಶಗಳ ನಡುವಿನ ಅಂತರ. ಈಗಾಗಲೇ ಅಂತರ ಕಿಲೋಮೀಟರ್ನಲ್ಲಿ ಕೇಳಿಲ್ಲ, ಟೈಮಲ್ಲಿ ಕೇಳಿದ್ದಾರೆ. ಸೊ 60 ನಿಮಿಷನ, 4 ನಿಮಿಷನ, 20 ನಿಮಿಷನ, 10 ನಿಮಿಷನ. ಅಂದರೆ ನೀವು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಹೋಗಬೇಕು ಆಯ್ತಂದರೆ ಅಲ್ಲಿ ಟೈಮ್ ಗ್ಯಾಪ್ ಎಷ್ಟಿದೆ, ಎಷ್ಟು ನಿಮಿಷ ತಗೊಳ್ಳುತ್ತೆ ಅಂತಂದರೆ, ಸೊ ಬೀತೊನ್ ಆನ್ಸರು 4 ನಿಮಿಷದ ಟೈಮು ತೆಗೆದುಕೊಳ್ಳುತ್ತೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವಿನ ಸಮಯದ ವ್ಯತ್ಯಾಸ. 24ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಏನಂತಂದರೆ ದೇಶಗಳು ಮತ್ತು ಆ ದೇಶಗಳು ಒಳಗೊಂಡಿರುವ ಟೈಮ್ ಝೋನ್ ವೇಳಾವಲಯಗಳು ಎಷ್ಟು ಸಂಖ್ಯೆ ನೋಡ್ರಿ. ಇಲ್ಲಿ ರಷ್ಯಾ, ಕೆನಡಾ, USA, ಆಸ್ಟ್ರೇಲಿಯಾ ಅ ಪಟ್ಟಿ ಆ್ಯಂಡ್ ಬ ಪಟ್ಟಿ 5, 3, 5, 11 ಹಿಂಗಿದೆ. ಈಗಾಗಲೇ ನಾವು ಹೇಳ್ದಂಗೆ ರಷ್ಯಾ 11 ವೇಳಾವಲಯಗಳನ್ನು ಒಳಗೊಂಡಿದೆ, ಕೆನಡಾ ಬಂದು 5, ಅಮೇರಿಕಾ ಬಂದು 5, ಆಸ್ಟ್ರೇಲಿಯಾ ಬಂದು 3. ಇದು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಇದರಲ್ಲಿ ಯಾವುದು ಅಂತಂದ್ರೆ ನಾನು ನೇರವಾಗಿ ಆನ್ಸರ್ಗೆ ಹೋಗ್ತಾ ಇದ್ದೀನಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ನೋಡ್ರಿ ರಷ್ಯಾ ಎಷ್ಟಿದೆ ಅಂತಂದರೆ 11 ಇದೆ, ಕೆನಡಾ ಬಂದು 5, USA ಬಂದು 5 ಆ್ಯಂಡ್ ಆಸ್ಟ್ರೇಲಿಯಾ ಬಂದು 3. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಲ್ಲದ ಹೇಳಿಕೆ ನೋಡ್ರಿ, ಇದು ಭಾಳ ಗಮನಿಸಬೇಕು. ಏನು ಅಂತಂದರೆ ಸರಿ ಅಲ್ಲದ್ದು ಯಾವುದು ಅಂತ ಕೇಳಿದ್ದೇನೆ. ವಾಟ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಇನ್ ದೀಸ್ ಆಪ್ಷನ್ಸ್ ಅಂತ ಹೇಳಿ. ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಫಸ್ಟ್ ಒನ್ ಏನಿದೆ, ಅಕ್ಷಾಂಶಗಳು ಪೂರ್ಣ ವೃತ್ತಗಳು. ಎಸ್ ಕರೆಕ್ಟ್ ಆಗಿದೆ, ಇಡೀ ಭೂಮಿಯನ್ನು ಸುತ್ತುವರಿದ್ರಿಂದಾಗಿ ಇದು ಪೂರ್ಣ ವೃತ್ತ. ರೇಖಾಂಶಗಳು ಅರ್ಧ ವೃತ್ತಗಳು. ಎಸ್ ಕರೆಕ್ಟ್ ಆಗಿದೆ, ಉತ್ತರದಿಂದ ದಕ್ಷಿಣಕ್ಕೆ ಮಾತ್ರ ಬರುತ್ತೆ, ಸೊ ಹಾಗಾಗಿ ಅರ್ಧ ವೃತ್ತ. ಇದು ಕೂಡ ಕರೆಕ್ಟ್ ಆಗಿದೆ. ರೇಖಾಂಶಗಳ ನಡುವಿನ ಅಂತರ ಎಲ್ಲ ಕಡೆ ಒಂದೇ ಇರುತ್ತದೆ ಅಂತ ಐತೆ ನೋಡ್ರಿ. ರೇಖಾಂಶಗಳ ನಡುವಿನ ಅಂತರ ಎಲ್ಲ ಕಡೆ ಒಂದೇ ಇರಲ್ಲ. ಸಮಭಾಜಕ ವೃತ್ತದಲ್ಲಿ ಒಂದು ರೀತಿ ಇತ್ತಂದರೆ ಕರ್ಕಾಟಕದಲ್ಲಿ ಮತ್ತೊಂದು ರೀತಿ ಇರುತ್ತೆ, ಉತ್ತರ ಧ್ರುವದಾಗ ಮತ್ತೊಂದು ರೀತಿ ಇರುತ್ತೆ.
ಮಕರ ಸಂಕ್ರಾಂತಿ ವೃತ್ತದಾಗ ಒಂದೇ ರೀತಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ದಕ್ಷಿಣ ಧ್ರುವದಲ್ಲಿ ಮತ್ತೊಂದು ರೀತಿಯಾಗಿರುತ್ತೆ. ಸೊ ಹಾಗಾಗಿ ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ಸಿ ಆಪ್ಷನ್ ಈಸ್ ದ ರಾಂಗ್. ಆ್ಯಂಡ್ ಡಿ ಏನಾಗಿದೆ, ಎಲ್ಲ ಅಕ್ಷಾಂಶಗಳ ಸುತ್ತಳತೆ ಒಂದೇ ರೀತಿ ಇರುವುದಿಲ್ಲ ಅಂತೈತೆ. ಕರೆಕ್ಟ್ ಆಗಿದೆ. ಸಂಭಾಜಕ ವೃತ್ತದಲ್ಲಿ ಒಂದಿತ್ತಂದರೆ ಅಕ್ಷಾಂಶದ ಸುತ್ತಳತೆ, ಮತ್ತೊಂದು ಉತ್ತರ ಧ್ರುವದಲ್ಲಿ ಒಂದಿರುತ್ತೆ, ದಕ್ಷಿಣ ಧ್ರುವದಲ್ಲಿ ಒಂದಿರುತ್ತೆ. ಹಾಗಾಗಿ ಒಂದೇ ರೀತಿ ಇರುವುದಿಲ್ಲ ಅಂತೈತೆ. ಇದು ಬಹಳ ಇಂಪಾರ್ಟೆಂಟ್ ವರ್ಡು. ಸೊ ಇದು ಕೂಡ ಕರೆಕ್ಟ್. ಸ್ಟೇಟ್ಮೆಂಟ್ ಎ ಈಸ್ ದ ರೈಟ್ ಆ್ಯಂಡ್ ಬಿ ಈಸ್ ದ ರೈಟ್ ಆ್ಯಂಡ್ ಡಿ ಈಸ್ ದ ರೈಟ್. ಪ್ರಶ್ನೆ ಏನು ಕೇಳಿದ್ದಾರೆ, ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಕೇಳಿದ್ದಾರೆ. ಸಿ ಸ್ಟೇಟ್ಮೆಂಟ್ ಈಸ್ ದ ರಾಂಗ್ ಬಿಕಾಸ್ ಆಫ್ ರೇಖಾಂಶಗಳ ನಡುವಿನ ಅಂತರ ಎಲ್ಲ ಕಡೆ ಒಂದೇ ಆಗಿರುವುದಿಲ್ಲ, ಆಗಬೇಕಿತ್ತು, ಇಲ್ಲಿ ಒಂದೇ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಿ ಈಸ್ ದ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. 26th ಪ್ರಶ್ನೆ, ಭೂಮಿಯ ಆಕಾರ ಹೆಂಗೈತಿ ಅಂತೇಳಿ. ಸೊ ನಾವು ಚಿಕ್ಕವರಿಂದ ಕಲ್ತ್ಕೊತ ಬಂದಿದ್ದೀವಿ, ಭೂಮಿ ದುಂಡಗಿದೆ, ಉತ್ತರ ಧ್ರುವಕ್ಕೆ ಸ್ವಲ್ಪ ಚಪ್ಪಟೆ, ದಕ್ಷಿಣ ಧ್ರುವದಲ್ಲಿ ಸ್ವಲ್ಪ ಚಪ್ಪಟೆ ಅಂತೇಳಿ ಓದ್ತೀವಿ. ಆಪ್ಷನು ಸುರುಳಿ ಆಕಾರ, ಸುರುಳಿ ಇದು ಆಗೋದಿಲ್ಲ, ಆಪ್ಷನ್ ಡಿಲೀಟ್ ಮಾಡ್ತೀರಾ. ಚಪ್ಪಟೆ ಆಕಾರ ಸರಿ ಅನಿಸುತ್ತೆ, ಪೆಂಡಿಂಗಲ್ಲಿ ಆನ್ಸರ್ ಇಡ್ರಿ. ನೆಕ್ಸ್ಟ್ ಗೋಳಾಕಾರ ಸರಿ ಅನಿಸುತ್ತೆ, ಆನ್ಸರ್ ಪೆಂಡಿಂಗಲ್ಲಿ ಇಡ್ರಿ. ದಂಡಾಕಾರ ಆಗೋದಿಲ್ಲ ಅಂಥೇಳಿ ಡಿಲೀಟ್ ಮಾಡ್ತೀರಾ. ಆಪ್ಷನ್ ಬಿ ಆ್ಯಂಡ್ ಸಿಯಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಪೂರ್ತಿ ಭೂಮಿ ಚಪ್ಪಟೆ ಇಲ್ಲ, ಚಪ್ಪಟೆ ಉತ್ತರ ಧ್ರುವದಲ್ಲಿ ಸ್ವಲ್ಪ ಚಪ್ಪಟೆ ಐತೆ, ದಕ್ಷಿಣ ಧ್ರುವದಲ್ಲಿ ಸ್ವಲ್ಪ ಚಪ್ಪಟೆ ಐತೆ. ಬಟ್ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದರೆ ಗೋಳಾಕಾರದಲ್ಲೇ ಐತಿ ಭೂಮಿ, ಸ್ವಲ್ಪ ಮೇಲೆ ಕೆಳಗಡೆ ಚಪ್ಪಟೆ ಐತಿ. ಸೊ ಹಾಗಾಗಿ ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದರೆ ಸಿ ಈಸ್ ದ ರೈಟ್ ಆನ್ಸರ್. ಭೂಮಿಯ ಆಕಾರ ಗೋಳಾಕಾರ. ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ, ಪ್ರಧಾನ ಅಕ್ಷಾಂಶ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮಕರ ಸಂಕ್ರಾಂತಿ ವೃತ್ತ, ಬಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಿ ಉತ್ತರ ಮೇರು ವೃತ್ತ ಆ್ಯಂಡ್ ಡಿ ಸಮಭಾಜಕ ವೃತ್ತ. ಪ್ರಧಾನ ಅಕ್ಷಾಂಶ ಅಂಥೇಳಿ 0 ಡಿಗ್ರಿ ಇರ್ತಕ್ಕಂಥ ಅಕ್ಷಾಂಶವನ್ನು ನಾವು ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದನ್ನು ಇನ್ನೊಂದು ಹೆಸರಿಂದ ಏನಂತ ಕರಿತೀವಿ ಅಂತಂದ್ರೆ ಪ್ರಧಾನ ಅಕ್ಷಾಂಶ ಅಂಥೇಳಿ ಇದನ್ನು ನಾವು ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಧ್ರುವೀಯ ವ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು ನಮಗೆ, ಏನು ಅಂತಂದರೆ ಈ ವ್ಯಾಸ ಅಂದರೆ ಏನು ಅಂಥೇಳಿ. ಇಡೀ ಭೂಮಿನ ನಾವು ಗೋಳಾಕಾರದಲ್ಲಿ ಬಿಡಿಸಿದಾಗ ಸ್ವಲ್ಪ ಇಲ್ಲಿ ಚಪ್ಪಟೆ ಆಕಾರದಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ 0 ಡಿಗ್ರಿ, ಇದನ್ನು ಸಮಭಾಜಕ ವೃತ್ತ ಅಂತ ನಾವು ಕರಿತೀವಿ. ಸೊ ಇದನ್ನು ನಾವು ಸರ್ಕಲ್ ಶೇಪಲ್ಲಿ ನೋಡಿದಾಗ ವ್ಯಾಸ ಅಂದರೆ ಏನು ಅಂತಂದರೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ವೃತ್ತ ಕೇಂದ್ರ ಅಂತ ಕರಿತೀವಿ. ಈ ವೃತ್ತ ಕೇಂದ್ರದ ಮೂಲಕ ಯಾವುದೇ 2 ಬಿಂದುಗಳನ್ನು ಅಂದರೆ ಪರಿಧಿಯ ಮೇಲಿನ 2 ಬಿಂದುಗಳನ್ನು ಸೇರಿಸುವ ಈ ರೇಖೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ವ್ಯಾಸ ಅಂತ ಕರಿತೀವಿ. ವ್ಯಾಸ ಹಿಂಗೆ ಹೋದ್ರೂ ಕೂಡ ವ್ಯಾಸನೇ, ಹೀಗೆ ಹೋದರೂ ಕೂಡ ವ್ಯಾಸನೇ. ಈ ವೃತ್ತ ಕೇಂದ್ರದ ಮೂಲಕ ಮಾತ್ರ ಅದು ಏನಾಗಬೇಕು ಅಂತಂದರೆ ಅದು ಹೋಗ್ತಾ ಇರಬೇಕು. ಪ್ರಶ್ನೆ ಏನು ಕೇಳಿದ್ದಾರೆ, ಧ್ರುವೀಯ ವ್ಯಾಸ ಅಂದರೆ ಇದು ಉತ್ತರ ಧ್ರುವ ಮತ್ತು ಇದು ದಕ್ಷಿಣ ಧ್ರುವ. ಅವೆರಡನ್ನು ನಾವೇನಂತ ಕರಿತೀವಿ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಕರಿತೀವಿ. ಸೊ ನಮ್ಮ ಇಡೀ ಭೂಮಿನ ನಾವೇನು ಮಾಡ್ತೀವಿ ಅಂತಂದರೆ ಹೀಗೆ 2 ಹೋಳಾಗಿ ಮಾಡ್ತೇವೆ, ಅದು ಸಮಭಾಜಕ ವೃತ್ತವನ್ನು ಆಧರಿಸಿ 0 ಡಿಗ್ರಿ ಅಕ್ಷಾಂಶ. ಇಲ್ಲಿ ಪ್ರಶ್ನೆ ಕೇಳಿರೋದು ಧ್ರುವದಲ್ಲಿ ವ್ಯಾಸ ಎಷ್ಟಿದೆ ಅಂಥೇಳಿ. ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು, ಏನು ಅಂತಂದರೆ ಸಮಭಾಜಕ ವೃತ್ತದಲ್ಲಿ ಧ್ರುವದ ವ್ಯಾಸ ಎಷ್ಟು ಅಂದರೆ 12,756 ಕಿಲೋಮೀಟರ್, 56 ಕಿಲೋಮೀಟರ್ ಇದೆ. ಸೊ ಧ್ರುವ ಪ್ರದೇಶದಲ್ಲಿ ಇದ್ರದ್ದು ವ್ಯಾಸ ಎಷ್ಟು ಇರುತ್ತೆ ಅಂತಂದರೆ ಧ್ರುವ ಪ್ರದೇಶದಲ್ಲಿ ಇದ್ರ ವ್ಯಾಸ ಬಂದು 12,714 ಕಿಲೋಮೀಟರ್ ಇದೆ. ಅಂದರೆ ಧ್ರುವ ಪ್ರದೇಶದ ವ್ಯಾಸ ಹೀಗೆ ಏನಾಗಿರುತ್ತೆ ಅಂತಂದರೆ ಮತ್ತೊಂದು 2 ಪರಿಧಿಗಳ ಮೇಲಿನ 2 ಬಿಂದುಗಳನ್ನು ಸೇರಿಸುವಂಥದ್ದಾಗಿರುತ್ತೆ. ನಮಗೆ ಈಗಾಗಲೇ ಗೊತ್ತಿದೆ ಸಮಭಾಜಕ ವೃತ್ತದಲ್ಲಿ ಭೂಮಿ ಏನಾಗಿದೆ ಅಂತಂದರೆ ಉಬ್ಕೊಂಡಿದ್ದರಿಂದಾಗಿ 12,756 ಕಿಲೋಮೀಟರ್ ಇದೆ. ಧ್ರುವ ಪ್ರದೇಶದಲ್ಲಿ ಭೂಮಿ ಏನಾಗಿದೆ ಅಂತಂದರೆ ಚಪ್ಪಟೆಯಾಗಿದೆ. ಈ ಚಪ್ಪಟೆ ಆಗಿರೋದ್ರಿಂದಾಗಿ 12,756 ಕಿಲೋಮೀಟರ್ ಇಲ್ಲಿತ್ತು ಅಂತಂದರೆ ಧ್ರುವ ಪ್ರದೇಶದಲ್ಲಿ 12,714 ಅಂಥೇಳಿ ಸ್ವಲ್ಪ ಕಿಲೋಮೀಟರ್ ಕಡಿಮೆ ಆಗುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸ್. ಇಲ್ಲಿ ಧ್ರುವೀಯ ವ್ಯಾಸ ಎಷ್ಟು ಅಂತ ಕೇಳಿದರೆ ಧ್ರುವೀಯ ವ್ಯಾಸ ಬಂದು 12,714. ಆಪ್ಷನಲ್ಲಿ ಎಲ್ಲಿದೆ? ಆಪ್ಷನ್ ಎ 12,756 ಕಿಲೋಮೀಟರ್, ಆಪ್ಷನ್ ಬಿ 12,714 ಕಿಲೋಮೀಟರ್, ಆಪ್ಷನ್ ಸಿ 40,078 ಆ್ಯಂಡ್ ಡಿ 40,008 ಕಿಲೋಮೀಟರ್ ಇದೆ.
ಸೊ ಆಪ್ಷನ್ ಕರೆಕ್ಟಾಗಿ ಯಾವುದು ಅಂತಂದರೆ 12,714 ಧ್ರುವ ಪ್ರದೇಶದಲ್ಲಿ. ಸಂಭಾಜಕ ವೃತ್ತದಲ್ಲಿ 12,756. ಬಟ್ ಈ ವಾಟ್ ಈಸ್ ದ ಸಿ ಆ್ಯಂಡ್ ಡಿ ಅಂತಂದರೆ 40,078 ಆ್ಯಂಡ್ 40,008 ಇದೆ. ಇದು ಸಮಭಾಜಕ ವೃತ್ತದಲ್ಲಿ ಭೂಮಿಯ ಸುತ್ತಳತೆ. ನಾವು ಇಡೀ ಒಂದು ರೌಂಡನ್ನು ಹಾಕಿ ಬಂದರೆ ಭೂಮಿನ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 40,078. ಅದು ಎಲ್ಲಿ ಅಂದರೆ ಸಂಭಾಜಕ ವೃತ್ತದಲ್ಲಿ. ಆ್ಯಂಡ್ ಡಿ ಧ್ರುವ ಪ್ರದೇಶದಲ್ಲಿ ಒಂದು ಭೂಮಿಯ ರೌಂಡ್ ಹಾಕ್ಕೊಂಡು ಬಂದರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂದರೆ 40,008 ಕಿಲೋಮೀಟ್ರ್ ಸಿಗುತ್ತೆ. ಅಂದರೆ ಇಲ್ಲಿ ಚಪ್ಪಟೆ ಆಗಿರೋದ್ರಿಂದಾಗಿ ಕಿಲೋಮೀಟ್ರ್ ಏನಾಗುತ್ತೆ ಅಂತಂದರೆ ಕಡಿಮೆ ಆಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ 12,714 ಕಿಲೋಮೀಟರ್. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ. ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಹಿಂದಿನ ಸ್ಲೈಡಲ್ಲಿ. 82.5 ಡಿಗ್ರಿ ಪಶ್ಚಿಮ ರೇಖಾಂಶ. ನೋಡಿರಿ ಪ್ರಶ್ನೆ ಹೆಂಗೆ ಕನ್ಫ್ಯೂಷನ್ ಆಗಿರುತ್ತೆ ಅಂತಂದರೆ, ಇಲ್ಲಿ ಏನಾಗಿದೆ ಅಂತಂದರೆ ಪಶ್ಚಿಮ ರೇಖಾಂಶ ಇದೆ, 82.5 ಡಿಗ್ರಿ ಪಶ್ಚಿಮ ರೇಖಾಂಶ ಇದೆ. ಬಿ ಯಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶ ಇದೆ. 23 ಆ್ಯಂಡ್ 66.5 ಇವೆರಡೂ ಆನ್ಸರ್ ಅಲ್ಲ ಅಂತ ನಿಮ್ಗೆ ಗೊತ್ತಿದೆ. ಎ ಮತ್ತು ಬಿ ಯಲ್ಲಿ ಆಪ್ಷನ್ಗಳಲ್ಲಿ ಉತ್ತರ ಆಗಿರಬೇಕು. ಬಟ್ ನಮಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಭಾರತದ ಕಾಲಮಾನ ನಿರ್ಧರಿಸುವ ರೇಖಾಂಶ ಯಾವುದು ಅಂತಂದ್ರೆ ಪೂರ್ವ ರೇಖಾಂಶ. 82.5 ಡಿಗ್ರಿ ಪೂರ್ವ ರೇಖಾಂಶ, ಪಶ್ಚಿಮ ರೇಖಾಂಶ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕನುಗುಣವಾಗಿ ನಿರ್ಧಾರವಾಗುವ ವೇಳೆ ಯಾವುದು ಅಂತೇಳಿ. ಅಂದರೆ ಎಕ್ಸಾಂಪಲ್, ಒಂದು ಪ್ಲೇಸಲ್ಲಿ ಏನಾಗಿದೆ ಅಂತಂದರೆ ರೇಖಾಂಶ ಹಾದು ಹೋಗಿದೆ. ಈ ರೇಖಾಂಶ ಯಾವ್ಯಾವ ಪ್ಲೇಸಲ್ಲಿ ಹಾದು ಹೋಗಿದೆಯೋ ಆ ಎಲ್ಲ ಪ್ಲೇಸಲ್ಲಿ ಕೂಡ ಏನಾಗಿರುತ್ತೆ ಅಂತಂದರೆ ಟೈಮು ಸೇಮ್ ಆಗಿರುತ್ತೆ. ಸೊ ಹಾಗೆ ಒಂದು ಸ್ಥಳದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕನುಗುಣವಾಗಿ ನಿರ್ಧಾರವಾಗುವ ವೇಳೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಸ್ಥಳವನ್ನು ಆಧರಿಸಿರುವ ವೇಳೆ ಆಗಿರೋದ್ರಿಂದ ಇದನ್ನು ಸ್ಥಾನಿಕ ವೇಳೆ ಅಂತ ಕರಿತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದ 82.5 ಡಿಗ್ರಿ ಪೂರ್ವ ರೇಖಾಂಶ ಇದೆ. 5 ರಾಜ್ಯಗಳ ಮೂಲಕ ಹಾದು ಹೋಗಿದೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಅಲ್ಲಿ ಎಲ್ಲ ಕಡೆನೂ ಕೂಡ ಏನಾಗಿರುತ್ತೆ ಅಂದರೆ ಸಮಯ ಸೇಮ್ ಆಗಿರುತ್ತೆ. ಸೊ ಇದನ್ನು ನಾವು ಸ್ಥಾನಿಕ ವೇಳೆ ಅಂತ ಕರಿತೀವಿ. ಆದರ್ಶ ವೇಳೆ ಅಂತಂದ್ರೂ ಒಂದೇ, ಪ್ರಮಾಣಿತ ವೇಳೆ ಅಂತಂದ್ರೂ ಒಂದೇ. ಈ ಎರಡೂ ಸೇಮ್. ಎರಡೂ ಏನು ಹೀಗಂತಂದರೆ ಆದರ್ಶ ವೇಳೆ ಅಂತಂದರೆ ಏನು ಅಂತಂದರೆ, ಈಗ ಒಂದು ರಾಷ್ಟ್ರ ಎಕ್ಸಾಂಪಲ್ ಭಾರತವನ್ನು ತೆಗೆದುಕೊಂಡಾಗ ನಮ್ಮ ಭಾರತದಲ್ಲಿ 30 ರೇಖಾಂಶಗಳು ಹಾದೋಗಿದೆ. ಅಂದರೆ ಪೂರ್ವದಿಂದ ಪಶ್ಚಿಮದ ಅಂಚಿಗೆ ನಾವು ಕನ್ಸಿಡರ್ ಮಾಡಿದಾಗ 30 ರೇಖಾಂಶಗಳು ಹಾದೋಗಿದೆ. 30 ರೇಖಾಂಶಗಳಲ್ಲಿ ಆಗಿರ್ತಕ್ಕಂಥ ಸಮಯದ ವ್ಯತ್ಯಾಸ ಅಂದರೆ 2 ತಾಸುಗಳು, 2 ಗಂಟೆ ಸಮಯದ ವ್ಯತ್ಯಾಸ ಆಗುತ್ತೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸ್ಥಳ ವ್ಯತ್ಯಾಸ ಆಗೇ ಆಗುತ್ತೆ, ಸಮಯದ ವ್ಯತ್ಯಾಸ ಆಗೇ ಆಗುತ್ತೆ. ಎಕ್ಸಾಂಪಲ್ ಗುಜರಾತಿಂದ ಅರುಣಾಚಲ್ ಪ್ರದೇಶಕ್ಕೆ ಸಮಯದ ವ್ಯತ್ಯಾಸ ಎಷ್ಟು ಅಂದರೆ 2 ಗಂಟೆ. 5 ಗಂಟೆಗೆ ಗುಜರಾತ್ನಲ್ಲಿ ಸೂರ್ಯ ಉದಯ ಆಗಿದ್ನ ಅಂತಂದರೆ ಅರುಣಾಚಲ್ ಪ್ರದೇಶದಲ್ಲಿ 2 ಗಂಟೆ ಮುಂಚಿತ ಉದಯ ಆಗಿರ್ತಾನೆ. ಇದು ಸಮಯದ ವ್ಯತ್ಯಾಸ. ಹಾಗಾದರೆ ಅರುಣಾಚಲ್ ಪ್ರದೇಶದ ಹುಡುಗ ಟೈಮನ್ನು ನೋಡ್ಕೊಂಡಾಗ 6 ಗಂಟೆ ಆಗಿತ್ತು ಅಂದರೆ ಗುಜರಾತಿನಲ್ಲಿ ನೋಡ್ಕೊಂಡಾಗ ಹುಡುಗನ ಗಡಿಯಾರದ ಸಮಯದ ಮುಳ್ಳು ಏನಾಗಿರುತ್ತೆ ಅಂದರೆ 4 ಗಂಟೆ ತೋರಿಸ್ಬೇಕು. ಅಂದರೆ 2 ಗಂಟೆ ವ್ಯತ್ಯಾಸ ಆಗುತ್ತೆ. ಇದು ಹಿಂಗೆ ವ್ಯತ್ಯಾಸ ಆಗೋದು ಬೇಡ ಅಂತ ಅಂದ್ಕೊಂಡು ನಾವೇನು ಮಾಡಿಬಿಟ್ಟಿದ್ದೀವಿ, 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ನಮ್ಮ ಭಾರತ ದೇಶದ ಆದರ್ಶ ವೇಳೆಯನ್ನಾಗಿ ನಾವು ಮಾಡಿಕೊಂಡು ಇಡೀ ರಾಜ್ಯ, ಈ ಕಡೆ ಗುಜರಾತಿಂದ ಅರುಣಾಚಲ್, ಆ ಕಡೆ ಕಾಶ್ಮೀರಿಂದ ಕನ್ಯಾಕುಮಾರಿ ಎಲ್ಲರಿಗೂ ಕೂಡ ಒಂದೇ ಸಮಯವನ್ನು ನಿಗದಿಪಡಿಸ್ಕೊಂಡು 82 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧಾರವಾಗಿ ಇಟ್ಕೊಂಡು ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಟೈಮನ್ನು ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ನಾವು ಆದರ್ಶ ವೇಳೆ ಅಥವಾ ಪ್ರಮಾಣಿತ ವೇಳೆ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಪ್ರಶ್ನೆ ಕೇಳಿರೋದು ಸೂರ್ಯನ ಸ್ಥಾನಕ್ಕನುಗುಣವಾಗಿ ರೇಖಾಂಶ ನಿರ್ಧಾರವಾಗುವ ವೇಳೆ, ರೇಖಾಂಶ ನಿರ್ಧರಿಸುವ ವೇಳೆ ಯಾವುದು ಅಂತ ಕೇಳಿ ಸ್ಥಳದ ಆಧಾರದ ಮೇಲೆ ನಿರ್ಧಾರವಾಗುವ ವೇಳೆ ಆಗಿರೋದ್ರಿಂದ ಇದನ್ನು ನಾವು ಸ್ಥಾನಿಕ ವೇಳೆ ಅಂತ ಆನ್ಸರ್ ಹಾಕಬೇಕು. ಸೊ ಇಲ್ಲಿವರೆಗೂ ನಾವು 30 ಪ್ರಶ್ನೆಗಳನ್ನು 8ನೇ ತರಗತಿಯ ಭೂಮಿ ನಮ್ಮ ಜೀವಂತ ಗ್ರಹ ಇದ್ರ ಮೇಲೆ ನಾವು ಚರ್ಚೆ ಮತ್ತು ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇದಾಗಿರುತ್ತೆ. ಪೂರ್ತಿಯಾಗಿ ಕ್ಲಾಸ್ಗಳನ್ನು ನೋಡಿ ಇದನ್ನು ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾರು ಈಗ ತಾನೇ ಬಿಗಿನರ್ಸ್ ಅಂತ ಹೇಳಿ ಪ್ರಿಪೇರ್ ಮಾಡ್ತಿದ್ದೀರ ತುಂಬಾ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಓದ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಸರಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.